ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಅಭಿನಯಿಸಿರುವಂತಹ ಐತಿಹಾಸಿಕ ಎಪಿಕ್ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾನ ಯಾರು ಮರೆಯೋಕೆ ಸಾಧ್ಯ ಹೇಳಿ? ದರ್ಶನ್ ಅವರ ವೃತ್ತಿ ಬದುಕಿನ ಪ್ರಮುಖ ಮೈಲುಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸದ್ಯಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ಕೆ ಬಸವರಾಜ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಬಸವರಾಜ್ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ನವೆಂಬರ್ 22ನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂಥ ಖುಷಿನಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ. ಬಸವರಾಜ್ ಸಹ ಅವರು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ಈ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋವಂಥದ್ದಕ್ಕೆ. ಸರಿ, ಮೊದಲೇದಾಗಿ ಈ ಒಂದು ಖುಷಿ ವ್ಯಕ್ತಪಡಿಸೋದಾದರೆ? ಇಲ್ಲ, ಈ ಥರ ಒಂದು ಐತಿಹಾಸಿಕ ಸಿನಿಮಾ ಮತ್ತೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ತುಂಬ ಇದೆ. ಆದ್ದರಿಂದ ನವಂಬರ್ ತಿಂಗಳಲ್ಲಿ ಅದಕ್ಕೆ ಖುಷಿ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದರೆ ಹಲವಾರು ವಿಶೇಷತೆಗಳೆಲ್ಲ ಇರ್ತವೆ ಸರ್. ಆಗ ನೀವು ಸಿನಿಮಾ ನೋಡಿದಾಗ ಬಜೆಟ್ ಎಷ್ಟಿತ್ತು? ಸದ್ಯಕ್ಕೆ ಈಗ ರಿಲೀಸ್ ಮಾಡ್ತಿರೋಂಥ ಬಜೆಟ್ ಎಷ್ಟಾಗುತ್ತೆ? ಯಾಕಂದರೆ ಆಧುನಿಕ ತಂತ್ರಜ್ಞಾನಗಳೆಲ್ಲ ಈಗ ಅಳವಡಿಸಿರುವಂಥದ್ದು. ಅಂದರೆ ಅದು ಮೋಸ್ಟ್ ಅದಕ್ಕೆ ಬಜೆಟ್ಗೆ ಲೆಕ್ಕ ಇಲ್ಲದಷ್ಟು ಕನ್ನಡ ಇಂಡಸ್ಟ್ರಿಗೆ ಒಂದು ಬಿಗ್ ಬಜೆಟ್ ಸಿನಿಮಾ ಅದು. ಈಗೇನೆಂದರೆ ಇವತ್ತಿನ ಟೆಕ್ನಾಲಜಿ ಅಪ್ಡೇಟಿಗೆ ಈ ಡಿ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಮತ್ತೊಂದು ಇವತ್ತಿನಂಥ ಏನು ಥಿಯೇಟ್ರ್ ಸಿಸ್ಟಮ್ಗಳಿಗೆ ಏನು ಬೇಕೋ, ಜನಗಳು ಯಾವ ಥರ ಮತ್ತೆ ಇಷ್ಟಪಡ್ತಾರೋ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಡೆವಲಪ್ ಮಾಡಿದ್ದೀವಿ ಅಷ್ಟೇ. ಮಾಡಿ ಅದನ್ನು ರಿಫ್ರೆಶ್ ಒಂಥರ ಅವಾಗ ನೋಡಿದ್ದಕ್ಕೆ ಅವಾಗ ಪ್ರಿಂಟಲ್ಲಿ ಸಿನಿಮಾ ಕೆಲವು ಕಡೆ ರಿಲೀಸ್ ಆಗಿತ್ತು. ಅದನ್ನು ಇವಾಗ UFO ಕ್ಯೂಬು ಡಿಜಿಟಲಲ್ಲಿ ಈ ಫಾರ್ಮ್ಯಾಟಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲಿ ಈಗ ಶಾರ್ಪ್ನೆಸ್ ಆಗಿದೆ, ಅವಾಗಿನಕ್ಕಿಂತ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀವಿ ಆ ಥರ. ಇನ್ನು ಈ ಸುದ್ದಿ ಕೇಳಿದ ಮೇಲೆ ಪರ್ಸ್ನಲ್ ಆಗಿ ದರ್ಶನ್ ಫ್ಯಾನ್ಸ್ ಏನಾದರೂ ನಿಮಗೆ ಅವರ ಅಸೋಸಿಯೇಷನಿಂದ ಏನಾದರೂ ಹೇಳಿದಾರಾ? ಹೇಗೆ? ಏನಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ನಾನು ನವಂಬರ್ 8ಕ್ಕೆ ರಿಲೀಸ್ ಮಾಡಬೇಕಾಗಿತ್ತು. ಸೊ ಆವಾಗ ಅವರು ನಮ್ಮ ತೂಗುದೀಪ್ ಪ್ರೊಡಕ್ಷನ್ ಅವ್ರದ್ದು ದಿನಕರ್ ಡೈರೆಕ್ಷನಲ್ಲಿ ನವಗ್ರಹ ಸಿನಿಮಾ ಬಂದಿತ್ತು. ಸೊ ಅವರು 16 ವರ್ಷದ ಮೇಲೆ ನಾವು ಮತ್ತೆ ಅದೇ ಡೇಟಿಗೆ ರಿಲೀಸ್ ಮಾಡ್ತಾಯಿದ್ದೀವಣ್ಣ, ಇದಕ್ಕೂ ಅವರೇ ಹೀರೋ ಅದಕ್ಕೂ ಅವರೇ ಹೀರೋ, ಎರಡೂ ನಮ್ಮದೇ ಸಿನಿಮಾ, ಆದ್ದರಿಂದ ಒಂದು 2 ವಾರ ನೀವು ಲೇಟಾಗಿ ಬನ್ನಿ, ನಾವು ಬರ್ತೀವಿ, ಸ್ವಲ್ಪ ಕೋಆಪ್ರೇಷನ್ ಮಾಡಿ ಅಂತ ಕೇಳಿದರು. ಸರಿ, ಅವ್ರು ಹೇಳಿದ ಮಾತಲ್ಲಿ ಅರ್ಥ ಇತ್ತು. ಸೊ ಫ್ಯಾನ್ಸ್ ಕೂಡ ಅದನ್ನೇ ಹೇಳಿದರು, ಅಣ್ಣ ನಾವು ಈ ಥರ ಡಿ ಬಾಸ್ ನವಗ್ರಹ ಸಿನಿಮಾ ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. ಸೊ ಒಂದೇ ದಿನ 2 ಸಿನಿಮಾ ರಿಲೀಸ್ ಆಗಿಬಿಟ್ರೆ ಯಾವ್ದು ನೋಡೋದಂತ ಗೊಂದಲ ಆಗುತ್ತೆ, ಎರಡೂ ನಮ್ಮ ಡಿ ಬಾಸ್ ಸಿನಿಮಾನೇ, ಇದಾದಮೇಲೆ ನೀವು ಬನ್ನಿ ಅಣ್ಣ, ಅದು ನಮ್ಮ ಸಿನಿಮಾನೇ, ಅದನ್ನು ಕರ್ನಾಟಕದಂತ ಯಶಸ್ವಿಗೊಳಿಸೋಣ ಅಂತ ಡಿ ಬಾಸ್ ಕೂಡ ಫ್ಯಾನ್ಸ್ ಕೂಡ ಆಸೆಪಟ್ಟರು. ಸರಿ, ಡಿ ಬಾಸ್ ಫ್ಯಾನ್ಸ್ ಹೇಳಿದ ಮೇಲೆ ಇನ್ನೇನು ಮಾಡೋದಂತ ನಾನು ಈ ಥರ 22ಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಆ ರೀತಿ ಪ್ಲ್ಯಾನಿಂಗ್ ಪ್ರಕಾರ ಅವ್ರುಗಳೆಲ್ಲ ಸಪೋರ್ಟ್ ಪ್ರಕಾರ ಅವ್ರಿಗೆ ಇಷ್ಟದ ಪ್ರಕಾರ ಅವ್ರು ಖುಷಿಯಿಂದ ಹೇಳಿದ್ದನ್ನು ನಾನು ಖುಷಿಯಾಗಿ ತೊಗೊಂಡು ಈ ನವಂಬರ್ 22ಕ್ಕೆ ರಿಲೀಸ್ ಮಾಡ್ತಾಯಿದ್ದೇನೆ. ಇದೇ ನವೆಂಬರ್ 22ಕ್ಕೆ ಕನ್ನಡದ ಒಂದು 10 ಸಿನಿಮಾಗಳು ರಿಲೀಸ್ ಆಗ್ತಿವೆ ಸರ್. ಒಂದು ಹೊಸ ಪ್ರತಿಭೆಗಳಿರ್ಬೋದು ಅಥವಾ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂಥ ನಟರು ಇರ್ಬೋದು, ಅದ್ರ ಜೊತೆಗೆ ದರ್ಶನ್ ಅವರ ಒಂದು ಸಿನಿಮಾ ಬರ್ತಿದೆ ಅಂತ ಹೇಳಿದ್ರೆ ಒಂದು ಬಿಗ್ ಬೂಮ್ ಅಂತಲೇ ಹೇಳ್ಬೋದು. ಯಾವ ರೀತಿ ಒಂದು ರೀತಿ ಟಕ್ಕರ್ ಕೊಡೋ ರೀತಿನೂ ಆಗುತ್ತೇನೋ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಸಹ ಇರುವಂಥದ್ದು. ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ರಿಲೀಸ್ ಮಾಡ್ತಿದ್ದೀರಾ ಏನು ಅಂತ? ಇಲ್ಲ, ಆ ಥರ ಏನಿಲ್ಲ. ನಾನು ನವಂಬರ್ 8ಕ್ಕೆ ಪ್ಲ್ಯಾನ್ ಮಾಡಿದಾಗೂ ಯಾವ ಸಿನಿಮಾ ಇರಲಿಲ್ಲ. ಆಮೇಲೆ ಸಡನ್ನಾಗಿ ಈಗ ನವಗ್ರಹ ಅಂದರು, ಸೊ ಮುಂದೆ ಬಂದು ಈಗ 22ಕ್ಕೆ ನನಗೆ ಯಾವ ಸಿನಿಮಾ ಇರಲಿಲ್ಲ. ಈಗ ಸಡನ್ನಾಗಿ ಚಿಕ್ಕ ಹೊಸಬರು ಸಿನಿಮಾಗಳು ಒಂದು 3-4 ಸಿನಿಮಾ ಬರ್ತಾಯಿದೆ, ಜೊತೆಗೆ ಜೇಬ್ರಾ ಅಂತ ಒಂದು ಸಿನಿಮಾ ಬರ್ತಾಯಿದೆ. ಸೊ ಅನ್ಸತಿ ಈಗ ನಾನು ಆಲ್ರೆಡಿ ಎಲ್ಲ ರಿಲೀಸ್ಗೆ ರೆಡಿ ಮಾಡಿದ್ದು ನಾನು 8ನೇ ತಾರೀಕಿಗೆ. ಈಗ ಆಲ್ರೆಡಿ ನಾನು ಮತ್ತೆ ಮುಂದೆ ಬಂದಿದ್ದೀನಿ 3 ವಾರ. ಸೊ ಮತ್ತೆ ಮುಂದೆ ಹೋಗೋ ಪರಿಸ್ಥಿತಿಲಿ ಇಲ್ಲ. ಸೊ ಅದೇನೆಂದರೆ ಒಂದು ನವಂಬರ್ ತಿಂಗಳಲ್ಲೇ ಒಂದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನು. ಈ ಕನ್ನಡ ರಾಜ್ಯೋತ್ಸವ, ಅದು ನಮ್ಮ ವೀರ ಯೋಧನ ಕತೆ, ದೇಶಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟಂಥ ವೀರ ಸಂಗೊಳ್ಳಿ ರಾಯಣ್ಣನ ಕತೆ ಆಗಿರೋದ್ರಿಂದ ನನಗೆ ಅದೊಂದು ಸೆಂಟಿಮೆಂಟ್. ಅದು ಕೂಡ 2012ರಲ್ಲಿ ನವಂಬರ್ 1ಕ್ಕೆ ರಿಲೀಸ್ ಆಗಿತ್ತು ಆವಾಗ. ಸೊ ಇವಾಗ ಈ ತಿಂಗಳಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಬರಲಿ, ನಾವು ಬರೋಣ. ಕನ್ನಡ ಜನ ಎಲ್ಲ ಸಿನಿಮಾ ಪ್ರೀತಿಸ್ತಾರೆ, ಚೆನ್ನಾಗಿರೋ ಸಿನಿಮಾ ಯಾವತ್ತೂ ಕೈ ಬಿಡೋಲ್ಲ. ಆಮೇಲೆ ಈ ಸಿನಿಮಾನ ನಾವು ಜನಗಳಿಗೆ ಏನು ಹೇಳಬೇಕಾಗಿಲ್ಲ, ಈ ಸಿನಿಮಾ ಇತಿಹಾಸ ಗೊತ್ತಿದೆ ಎಲ್ರಿಗೂ. ಆವಾಗ ಸುಮಾರು 300 ಥಿಯೇಟ್ರ್ಗಿಂತ ಅಧಿಕ ಚಿತ್ರಮಂದಿರಗಳು ರಿಲೀಸ್ ಆಗಿ ಎಲ್ಲ ಚಿತ್ರಮಂದಿರಗಳು 100 ದಿನ ಓಡಿತು. ಕೆಲವೊಂದು ಏರಿಯಾದಲ್ಲಿ 25 ವಾರ ಹೋಯಿತು. ಒಂದು ಕಡೆ 1 ವರ್ಷ ಕಂಪ್ಲೀಟ್ ಆಗಿದೆ, 365 ದಿವಸ ಓಡಿದೆ. ಸೊ ಈ ಥರ ಸಿನಿಮಾ ನಾವು ಮಾಡುವಾಗ ನಮಗೇನು ಆ ನಂಬಿಕೆ, ಆ ವಿಶ್ವಾಸ ನನಗಿದೆ, ನಾವು ಗೆದ್ದೀತೀವಿ ಅನ್ನೋದು. ಇನ್ನು ಮಕ್ಕಳಿಗೋಸ್ಕರ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಆಲೋಚನೆ ಇಟ್ಕೊಂಡು ಒಂದು 50% ಡಿಸ್ಕೌಂಟ್ ಕೊಡ್ತಾ ಇರೋವಂಥದ್ದು ಮಕ್ಕಳಿಗೆ ಬಂದು ಸಿನಿಮಾ ನೋಡೋಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಥಿಯೇಟ್ರ್ ಬರ್ತಾರೆ ಜನ ಅಂತ ಹೇಳಿದ್ರೆ, ಈಗ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಷ್ಟೇ ಇರಲಿ ಅದು ಟಿಕೆಟ್ ಪ್ರೈಸು ನಾವು ಬಂದು ನೋಡ್ತೀವಿ ಅಂತ ದರ್ಶನ್ ಫ್ಯಾನ್ಸ್ ಇರ್ಬೋದು. ಆದ್ರೆ ಮಕ್ಕಳಿಗೂ ಸಹ ಅದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನೀವು 50% ಡಿಸ್ಕೌಂಟ್ ಕೊಡ್ತಿದ್ದೀರಾ. ಎಷ್ಟು ಟಿಕೆಟ್ ಪ್ರೈಸ್ ಇರ್ಬೋದು ಸರ್ ಮಕ್ಕಳಿಗಾದ್ರೆ? ಮಕ್ಕಳಿಗೆ ಅಂದರೆ ನೋಡಿ, ಕೆಲವೊಂದು ಕಡೆ 100 ರೂಪಾಯಿ ಇರುತ್ತೆ, ಕೆಲವೊಂದು ಕಡೆ 150 ಇರುತ್ತೆ. ಸೊ 100 ರೂಪಾಯಿ ಇದ್ದರೆ 50 ರೂಪಾಯಿ ಆಗುತ್ತೆ, 150 ಟಿಕೆಟು 75 ರೂಪಾಯಿ ಆಗುತ್ತೆ. ಸೊ ಏನಕ್ಕೆ ಅಂದರೆ ಆವಾಗ ಒಂದು 10 ವರ್ಷ, 8 ವರ್ಷ, 12 ವರ್ಷದ ಮಕ್ಕಳೆಲ್ಲ ಇವತ್ತು ಯಂಗ್ಸ್ಟರ್ಸ್ ಆಗಿದ್ದಾರೆ.
ಸೊ ಆವಾಗ 2 ವರ್ಷ 3 ವರ್ಷ ಇದ್ದವರೆಲ್ಲ ಇವತ್ತು ಒಂದು 15 ವರ್ಷ 18 ವರ್ಷದವರಾಗಿದ್ದಾರೆ. ಸೊ ಇದನ್ನು ಉದ್ದೇಶ ಇಷ್ಟೇ, ನಾನು ರೇಟ್ ಕಡಿಮೆ ಮಾಡಿ ಜನ ಬರೋ ಉದ್ದೇಶ ಅಲ್ಲ, ಜನಗಳಿಗೆ ಮುಕ್ಕಿಂತ ಮಕ್ಕಳಿಗೆ ಈ ಕತೆ ನಮ್ಮ ದೇಶಕ್ಕೆ ಹೋರಾಡಿದಂಥ ವೀರರ ಕತೆಗಳು ಮಕ್ಕಳಿಗೆ ಪಾಠ ಇರುತ್ತೆ. ಪಾಠ ಮಾತ್ರ ನೋಡಿರ್ತಾರೆ, ಪಾಠದಲ್ಲಿ ಓದಿರ್ತಾರೆ. ಸೊ ಒಂದು ಸ್ಕ್ರೀನ್ ಮೇಲೆ ಸಂಗೊಳ್ಳಿ ರಾಯಣ್ಣ ಹೆಂಗಿದ್ದ, ಸಂಗೊಳ್ಳಿ ರಾಯಣ್ಣ ಕತೆ ಏನು, ಸಂಗೊಳ್ಳಿ ರಾಯಣ್ಣ ಆ್ಯಕ್ಟಿವಿಟೀಸ್ ಏನಿತ್ತು. ಸೊ ದರ್ಶನ್ ಅವರು ಸಂಗೊಳ್ಳಿ ರಾಯಣ್ಣ ಪಾತ್ರಕ್ಕೆ ಜೀವ ತುಂಬಿ ನಿಜವಾದ ಸಂಗೊಳ್ಳಿ ರಾಯಣ್ಣನೇ ನಾವು ನೋಡಿದೀವ ಅನ್ನುವಂಥ ಒಂದು ಕಲ್ಪನೆ ಬರುತ್ತೆ ಜನರಿಗೆ. ಸೊ ಆ ಮಕ್ಕಳಿಗೆ ತೋರಿಸೋಣ. ಈಗ ನಾವು 150, 200, 300 ಟಿಕೆಟ್ ಇದ್ದರೆ ತಂದೆ ತಾಯಿಗಳು ಮಕ್ಕಳ ಸ್ಕೂಲ್ ಸಿನಿಮಾ ಚಿತ್ರಮಂದಿರ ಕರ್ಕೊಂಬರಲ್ಲ, ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ನಾವು ಕಡಿಮೆ ಇಟ್ಟರೆ ಏನಾಗುತ್ತೆ, ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಸೊ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶನೂ ಬರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಎಲ್ಲ ಕರ್ನಾಟಕದಂಥ ಎಲ್ಲ ಶಾಲಾ ಮಕ್ಕಳು ನೋಡಲಿ ಸಿನಿಮಾ ಅನ್ನೋ ಒಂದು ಇಂಟೆನ್ಷನಿಂದ ರೇಟ್ ಕಡಿಮೆ ಮಾಡಿದ್ದೀನಿ. ಮಕ್ಕಳಂದ್ರೆ ಸ್ಕೂಲು ಕಾಲೇಜು ಎಷ್ಟು ವರ್ಷದ ಒಳಗಡೆ ಇರುವಂಥವ್ರು? ಹಂಗೇನಿಲ್ಲ ಮೇಡಮ್, ಇದು ಮಕ್ಕಳಂದರೆ ಈಗ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದೇ ಇರ್ತಾರೆ. ಆ ಮಕ್ಕಳಿಗೆ ಹಾಂ ಹಬ್ಬ ಅಂದರೆ ಬರಲಿ, ಅವ್ರಿಗೆ ನಾವು ಯಾರಿಗೂ ನಿರಾಶೆ ಮಾಡೋಂಗಿಲ್ಲ. ವಿದ್ಯಾರ್ಥಿಗಳಿಗೆ ಯಾರಿಗೂ ನಿರಾಶೆ ಮಾಡಲ್ಲ. ನಿರಾಶೆ ಮಾಡ್ಬಾರ್ದು. ನಾನು ಚಿತ್ರಮಂದಿರ ಮಾಲೀಕರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಯಾರಿಗೂ ನಿರಾಶೆ ಮಾಡಲ್ಲ. ಸಂಗೊಳ್ಳಿ ರಾಯಣ್ಣನ ನೋಡಬೇಕಂತ ಚಿತ್ರಮಂದಿರಕ್ಕೆ ಬರೋರಿಗೆ ಯಾರಿಗೂ ನಿರಾಶೆ ಆಗದೆ ಇರೋ ಥರ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಿದೆ ಸರ್? ಹೆಚ್ಚು ಕಡಿಮೆ 100-120 ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ನೀವು ಹೇಳ್ದಂಗೆ ಒಂದು 6-7 ಸಿನಿಮಾ ರಿಲೀಸ್ ಇದೆ. ಎಷ್ಟು ಥಿಯೇಟ್ರ್ ಸಿಗುತ್ತೆ ಅಂತ ಒಂದು ಹೆಚ್ಚು ಕಡಿಮೆ 90ರಿಂದ 100 ಮಂದಿ ಅಂತೂ ಆಗುತ್ತೆ. ಬೆಂಗಳೂರು ಮೇನ್ ಥಿಯೇಟ್ರು ನಡೀತಾ ಇದೆ ಮಾತುಕತೆ. ಈ ಗುರುವಾರದೊಳಗಡೆ ಇದಾಗುತ್ತೆ, ಶುಕ್ರವಾರ ನಿಮ್ಗೆ ಗೊತ್ತಾಗುತ್ತೆ ಪೇಪರಲ್ಲಿ ಮೇನ್ ಥಿಯೇಟ್ರ್ ಯಾವುದು ಅಂತ. ವೆರಿ ಆಲ್ ದ ಬೆಸ್ಟ್ ಸರ್. ನಿಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಯಾವ ರೀತಿ ಒಂದು ಐತಿಹಾಸಿಕವಾಗಿ ಆ ಸಿನಿಮಾ ಮೂಡಿ ಬಂತು, ಅದೇ ದಿನ ಐತಿಹಾಸಿಕ ದಿನ ಅವತ್ತು ಸೃಷ್ಟಿಯಾಗಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೆ ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.